ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ನೀವು ಗಂಡ್ಸಲ್ವಾ ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ ಅಡ್ಮಿನ್ ಅಂತ ಹಾಕ್ಬಿಟ್ಟು ಈ ವಿಡಿಯೋಗೆ ಕ್ಯಾಪ್ಷನ್ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಯಾಕಂದ್ರೆ ಅವ್ರಿಗೂ ಕೂಡ ಏನ್ ಬರಿಬೇಕು ಅಂತ ಗೊತ್ತಾಗಿಲ್ಲ. ಇವಾಗ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆಯಲ್ಲಿ ಸ್ಟಾರ್ಟ್ ಆಗಿದೆ. ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇನ್ನು ಪ್ರೋಮೋ ಅಬ್ಸರ್ವ್ ಮಾಡಿದಾಗ ಇಲ್ಲಿ ನೀಟಾಗಿ ಗೊತ್ತಾಗ್ತದೆ. ಇಲ್ಲಿ ರಜತ್ ಅವರು ತಲೆ ಮೇಲೆ ಕ್ಯಾಪ್ ಇದೆ, ಅದಕ್ಕೆ 4 ನಂಬರ್ ಇದೆ. 4 ಜನ ಇಲ್ಲಿ ರಜತ್ ಅವರು ನಾಮಿನೇಟ್ ಮಾಡಿದ್ದಾರೆ. ಅದರಲ್ಲಿ ಅಶ್ವಿನಿ ಒಬ್ರು ಮತ್ತೆ ಧ್ರುವಂತ್ ಅವರೊಬ್ರು. ಧ್ರುವಂತ್ ಅವರಂತೂ ನೀರಲ್ಲೇ ಇಲ್ಲಿ ಇದ್ದಾರೆ. ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅಶ್ವಿನಿ ಅವ್ರ ಹೆಸರನ್ನ ಯಾರೇ ತಗೊಂಡ್ರು ಕೂಡ ಇಲ್ಲಿ ಅವ್ರ ಪ್ರಾಬ್ಲಮ್ ಏನಕ್ಕೆ ಅಂತಂದ್ರೆ ಅವ್ರು ಚೆನ್ನಾಗಿ ಗೊತ್ತು, ನನ್ನ ನಾಮಿನೇಟ್ ಮಾಡಬಾರ್ದು, ನಾನು ಅವ್ರ ಹತ್ರ ಇಲ್ಲಿ ಜಗಳ ಆಡಿದ್ರೆ ನೆಕ್ಸ್ಟ್ ಅವ್ರನ್ನ ನಾಮಿನೇಟ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ರಜತ್ ಅವ್ರು ಬಿಡ್ತಾರ? ಖಂಡಿತವಾಗ್ಲೂ ಇಲ್ಲಿ ಬಿಡಲ್ಲ. ಫಸ್ಟ್ ಇಲ್ಲಿ ಅಶ್ವಿನಿ ಅವ್ರ ಹೆಸರು ತಗೊಂತಾರೆ, ಅಂದ್ರೆ ಧ್ರುವಂತ್ ಅವ್ರನ್ನ ಆಲ್ರೆಡಿ ತಳ್ಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನ ತಗೊಂತಾರೆ. ಅವ್ರು ಹೇಳ್ತಾರೆ ಧ್ರುವಂತ್ ಅವರು ಟೀ ಗಂಚಲಿ ಅಂತ ಮಾತಾಡಿದಾಗ ಇಲ್ಲಿ ಅಶ್ವಿನಿ ಅವರು ಏನು ಕೂಡ ಇಲ್ಲಿ ಮಾತಾಡ್ಲಿಲ್ಲ. ಯಾಕಂತಂದ್ರೆ ರಘು ಅವರು ಅವತ್ತು ಏನೇನೋ ಮಾತಾಡಿದಾಗ ಹಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡಬಾರ್ದು ಅಂತ ಇಲ್ಲಿ ಅಷ್ಟೊಂದು ಎಗರಾಡ್ಬಿಟ್ರು. ಆದ್ರೆ ಏನು ಮಾತಾಡ್ಲಿಲ್ವಲ್ಲ, ಅದಕ್ಕೆ ಅಂತ ಇಲ್ಲಿ ರಜತ್ ಅವರು ಅವ್ರು ಏನಕ್ಕೆ ನಾಮಿನೇಟ್ ಮಾಡಿದ್ರು ಅಂತ ರೀಸನ್ನ ಕೊಡ್ತಾರೆ. ನೆಕ್ಸ್ಟ್ ರಜತ್ ಅವ್ರು ಹೇಳ್ತಾರೆ, ಇವ್ರ ಜೊತೆ ನಾವು ಫೈಟ್ ಮಾಡೋಕ್ಕಾಗಲ್ಲ, ಇವ್ರು ಮನೆಗೆ ಹೋದ್ರೇ ಒಳ್ಳೇದು ಅಂತ ಅಂದ್ಬಿಟ್ಟು. ಮನೆಗೆ ಹೋದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಇಲ್ಲಿ ಅಶ್ವಿನಿ ಅವ್ರಿಗೆ ಬೆಂಕಿ ಹತ್ತತ್ತೆ. ಅದಕ್ಕೆ ಇಲ್ಲಿ ಅವರು ಕೂಡ ಬಾಯಿಗೆ ಬಂದಂಗೆ ಇಲ್ಲಿ ಮಾತಾಡ್ತಾರೆ. ಅಂದ್ರೆ ಇವಾಗ ನಾಮಿನೇಟ್ ಹೇಗಿದ್ರು ಮಾಡಾಗಿದೆಯಲ್ವಾ, ಹೇಗಾದ್ರೂ ಇರ್ಲಿ, ಅವ್ರನ್ನ ಅವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ನಿಮ್ಮಷ್ಟು 3rd ಕ್ಲಾಸ್ ರೇಟೆಡ್ ಭಾಷೆನ ಇಲ್ಲಿರೋರು ಯಾರೂ ಕೂಡ ಬಳಸಿಲ್ಲ, ಮಾತಾಡಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲೂ ನೋಡಿ ಅವರು ಒಂದು ಯೂಸ್ ಮಾಡ್ತಾರಲ್ಲ ವರ್ಡು, ಆ ವರ್ಡು ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಹೆಣ್ಮಕ್ಳು ಈ ರೀತಿ ಮಾತಾಡಿದ್ರೆ ಗಂಡು ಮಕ್ಳಿಗೆ ಉರಿ ಅಲ್ವಾ? ನಿಜವೂ ಕೂಡ ಫ್ರೆಂಡ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಈ ರೀತಿಯಾಗಿ ಮಾತಾಡಿದ್ರೆ ಎಂಥವ್ರಿಗೆ ಆದ್ರೂ ಕೂಡ ಉರಿ ಹತ್ತತ್ತೆ. ಪುಣ್ಯಕ್ಕೆ ಸ್ವಲ್ಪ ಓವರ್ ಅಂದ್ರೆ ಮುಂಚೆ ರಜತ್ ಏನಿದ್ರು ಬಿಗ್ ಬಾಸ್ ಸೀಸನ್ 11 ಇದ್ರಲ್ಲ, ಸ್ವಲ್ಪ ಇಲ್ಲಿ ಕೋಪ ಕಮ್ಮಿ ಆಗಿದೆ ಅಂತ ಅನಿಸ್ತದೆ. ಅಶ್ವಿನಿ ಅವರು ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ನೀವ್ ಹೇಳಿದ್ರಲ್ಲ ನಾವು ಗಂಡಸರ ಜೊತೆ ಮಾತ್ರ ಗುದ್ದಾಡ್ತೀವಿ ಅಂತ ಅಂದ್ಬಿಟ್ಟು, ನೀವು ಗಂಡ್ಸ್ ಅಲ್ವಾ, ಗೆಲ್ಬೇಕಿತ್ತು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ರಜತ್ ಅವರು ನಾಮಿನೇಷನ್ ಮಾಡ್ಬೇಕಾದ್ರೆ ನಾವು ಗಂಡಸರ ಜೊತೆ ಮಾತ್ರ ಗುದ್ದಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಅದೇ ವರ್ಡ್ನ ರಿಪೀಟ್ ಮಾಡಿದ್ದಾರೆ. ಬಟ್ ಆದ್ರೆ ನೀವು ಗಂಡ್ಸ್ ಅಲ್ವಾ ಅಂತ ಇಲ್ಲಿ ಕೇಳಿದ್ರಲ್ವಾ, ಅದು ಇಲ್ಲಿ ಸಿಕ್ಕಾಪಟ್ಟೆ ರಜತ್ ಅವ್ರಿಗೆ ಕೋಪ ಬಂದಿದೆ. ಅದಕ್ಕೆ ನಾನು ಗಂಡಸರ ಜೊತೆ ಮಾತ್ರ ಇಲ್ಲಿ ಹೊಡೆದಾಡೋದು ಅಂತ ಕೂಡ ಇಲ್ಲಿ ರಜತ್ ಅವ್ರು ಬಂದ್ಬಿಟ್ಟು ಜೋರಾಗಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಅಶ್ವಿನಿ ಅವ್ರನ್ನ ಪುಷ್ ಮಾಡ್ತಾರೆ. ಅದಕ್ಕೆ ಅವರಿಗೆ ಮತ್ತೆ ಉರಿ ಚೆನ್ನಾಗಿ ಹತ್ಬಿಟ್ಟು ಥೂ ಕಚ್ಚಡ ಅಂತ ಅಂದ್ಬಿಟ್ಟು ಇಲ್ಲಿ ಬೈತಾರೆ. ನೋಡಿ ಏನು ಲ್ಯಾಂಗ್ವೇಜಸ್ ಅಲ್ಲಿ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ನೀನ್ ಗಂಡ್ಸಲ್ವಾ ಅಂತ ಕೇಳಿದ್ದು ಒಂದು ತಪ್ಪಾದ್ರೆ, ಕಚ್ಚಡ ಥೂ ಅಂತ ಉಗ್ದಿದ್ದು 2ನೇ ತಪ್ಪು. ಸೇಮ್ ಇದೇ ತರ ಒಂದು ಆಕ್ಟಿವಿಟಿ ಬಿಗ್ ಬಾಸ್ ಸೀಸನ್ 11 ಕೂಡ ಇಲ್ಲಿ ನಡೆದಿತ್ತು. ಅಂದ್ರೆ ಪುಷ್ ಮಾಡ್ಬೇಕಿರುತ್ತೆ ಸೇಮ್ ಇದೇ ತರ. ಬಟ್ ಸ್ವಲ್ಪ ಇಲ್ಲಿ ಚೇಂಜಸ್ ಇದೆ. ಅಂದ್ರೆ ಅಲ್ಲಿ ಹ್ಯಾಟ್ ಕೊಟ್ಟಿರಲಿಲ್ಲ, ಡೈರೆಕ್ಟ್ ಆಗಿ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ರು. ಅವಾಗ ರಜತ್ ಅವರು ಚೈತ್ರ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ರು ಜೋರಾಗಿ. ಇಲ್ಲಿ ಅಶ್ವಿನಿ ಅವ್ರನ್ನ ಆ ರೀತಿಯಾಗಿ ತಳ್ಳಿದ್ದಾರೆ. ಅದಕ್ಕೆ ಇಲ್ಲಿ ಚೈತ್ರ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಸ್ವಿಮ್ಮಿಂಗ್ ಪೂಲ್ಗೆ ಯಾವ ರೀತಿ ತಳ್ಳಬೇಕು ಅಂತ ಅಂದ್ಬಿಟ್ಟು ರಜತ್ ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಫಸ್ಟೇ ನಾನು ರಜತ್ನ ಕರಿಬೇಕಿತ್ತು ಇಲ್ಲಿ ಅಂತ ಕೂಡ ಇಲ್ಲಿ ಚೈತ್ರ ಅವ್ರು ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಕೋಪ ಬಂದೇ ಬರುತ್ತೆ. ಕಚಡ ಅಂತ ಅಂದ್ಬಿಟ್ಟು ಬೈದ್ರೆ, ಕಚಡ ಥೂ ಅಂತ ಎಲ್ಲ ಬೈದ್ರೆ ಯಾರು ಉರಿ ಹತ್ತಲ್ಲ ಹೇಳಿ? ಎದುರುಗಡೆ ಇರೋ ಸ್ಪರ್ಧಿಗೆ ಚೆನ್ನಾಗಿ ಉರಿ ಹತ್ತತ್ತೆ. ಅದಕ್ಕೆ ನಾನ್ ಕಚಡ ಅಲ್ಲ, ನೀನ್ ಕಚಡ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರಿಗೆ ರಜತ್ ಅವ್ರು ಕೂಡ ಇಲ್ಲಿ ಬೈತಾರೆ. ಈ ಒಂದು ವಿಚಾರ ಏನಿದೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ದಿದ್ದಾರೆ ಎಲ್ಲರೂ ಕೂಡ. ಅಂದ್ರೆ ರಜತ್ ಅವ್ರು ಮಾತಾಡಿದ ಲ್ಯಾಂಗ್ವೇಜ್ ಸರಿ ಇರಲಿಲ್ಲ ಅಂತ ಇಲ್ಲಿ ಮಾಡುವವರು, ಸ್ಪಂದನ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ತಾ ಇದ್ರು. ಇದ್ರ ಬಗ್ಗೆ ಏನಾಗುತ್ತೆ ಅಂತಂದ್ರೆ, ಮೇನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವರ್ಡ್ಸ್, ಕಿಚ್ಚನ ಪಂಚಾಯಿತಿ ಕಳೆದ ವಾರ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಪಂಚಾಯಿತಿ ನಡೀಲಿಲ್ಲ. ಯಾಕಂದ್ರೆ ರಘು ಅವರು ಫಸ್ಟ್ ಇಲ್ಲಿ ತೆವಳು ಅನ್ನೋ ಪದ ಎತ್ತಿದ್ದೆ ಅವರು. ಅದಾಗಿದ ತಕ್ಷಣ ರಜತ್ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಬಟ್ ಆ ಒಂದು ಪದ ಎತ್ತಿದ್ದೆ ಮೇನ್ ಆಗಿ ರಘು ಅವ್ರು ಮಾತಾಡಿದ್ದು. ಆದ್ರೆ ಬೇರೆಯವ್ರು ಯಾರೂ ಕೂಡ ರಜತ್ ಅವರಷ್ಟು ಇಲ್ಲಿ ಕಚ್ಚಡವಾಗಿ ಮಾತಾಡ್ಲೇ ಇಲ್ಲ. ಅಷ್ಟೊಂದು 3rd ಕ್ಲಾಸ್ ಅಲ್ಲಿ ನೀವು ಮಾತಾಡಿದ್ರಿ ಅಂತ ಇಲ್ಲಿ ಹೇಳಿದ್ರು. ನೋಡಿ ಫಸ್ಟ್ ರಘು ಅವ್ರು ಎತ್ತಿದ್ರು, ಅವಾಗ ಅಶ್ವಿನಿ ಅವ್ರು ಅವ್ರ ಜೊತೆ ಜಗಳ ಆಡಿದ್ರು. ಆದ್ರೆ ಇಲ್ಲಿ ಅದನ್ನ ಉಲ್ಟಾ ಮಾತಾಡ್ತಾ ಇದಾರೆ. ಅಂದ್ರೆ ರಜತ್ ಅವರಷ್ಟು 3rd ಕ್ಲಾಸ್ ಆಗಿ ಯಾರು ಕೂಡ ಮಾತಾಡೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಪ್ಲೇಟ್ ನ ಚೇಂಜ್ ಮಾಡ್ತಾರೆ, ಅವ್ರ ತಕ್ಕಂಗೆ ಬದಲಾವಣೆ ಆಗ್ತಾರೆ, ಬದಲಾಯಿಸ್ಬಿಡ್ತಾರೆ ಒಂದು ಮ್ಯಾಟರ್ನ ಅಂತ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರಲ್ಲ, ಸೇಮ್ ಅದೇ ರೀತಿ ಅವ್ರಿಗೆ ಹೇಗ್ ಬೇಕು ಆ ರೀತಿ ಇಲ್ಲಿ ಮ್ಯಾಟರ್ನ ಚೆನ್ನಾಗಿ ತಿರುಚ್ಕೊಂಡ್ಬಿಡ್ತಾರೆ. ಒಟ್ನಲ್ಲಿ ಈಗ ಕಚಡ ಗಂಡ್ಸಲ್ವಾ ಅಂತ ಕೇಳೋದು ತಪ್ಪು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಅಶ್ವಿನಿ ಅವರು ಮಾತಾಡ್ತಿರೋದು ಹೌದು ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಬೇಜಾರು ಕೂಡ ಇಲ್ಲಿ ಆಗ್ಬೋದು. ಬಟ್ ಎರಡೂ ಸೈಡಿಂದನೂ ಕೂಡ ಇಲ್ಲಿ ತಪ್ಪು ಆಗಿದೆ. ಇಲ್ಲಿ ರಜತ್ ಅವ್ರು ಬೈದಿದ ತಕ್ಷಣ ಇಲ್ಲಿ ಅಶ್ವಿನಿ ಅವ್ರ ಕೋಪ ಬಂತು, ಅಶ್ವಿನಿ ಅವ್ರು ಬೈದಿದ ತಕ್ಷಣ ಇಲ್ಲಿ ರಜತ್ ಅವ್ರ ಕೋಪ ಬಂತು. ಮೇನ್ ಆಗಿ ನೀವು ಗಂಡ್ಸಲ್ವಾ, ಹೊಡೆದಾಡ್ಬಿಟ್ಟು ಗೆಲ್ಬೇಕಿತ್ತು ರಘು ಅವ್ರ ಹತ್ರ ಅಂತ ಇಲ್ಲಿ ಅವರು ಕೈ ಸನ್ನೇನೋ ಮಾಡಿ ತೋರಿಸ್ತಾರೆ. ಅಂದ್ರೆ ಬೇರೆಯವ್ರನ್ನ ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ. ಅಂದ್ರೆ ನೀವು ಗಂಡ್ಸಲ್ವಾ, ಅವ್ರ ಜೊತೆ ಇಲ್ಲಿ ಹೊಡೆದಾಡ್ ಗೆಲ್ಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾನು ಬರೀ ಗಂಡಸರ ಜೊತೆ ಅಷ್ಟೇ ಇಲ್ಲಿ ಹೊಡೆದಾಡ್ ಗೆಲ್ಲೋದು ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಮಾತುಗಳು
ಮಿತಿ ಮೀರಿದೆ, ಏನಲ್ಲೋ ಬಾರಲ್ಲೋ ಹೋಗ್ಬಿಟ್ಟು ಈಗ ಗಂಡಸಲ್ವಾ ಅನ್ನೋ ಮಟ್ಟಿಗೆ ಇಲ್ಲಿ ಅಶ್ವಿನಿ ಅವರು ಮಾತಾಡ್ತಿದ್ದಾರೆ. ಅದರಲ್ಲೂ ಕೂಡ ರಜತ್ ಅವರು ಸ್ವಲ್ಪ ಶಾರ್ಟ್ ಟೆಂಪರ್, ಹೌದು ಅವ್ರಿಗೂ ಕೂಡ ಕೋಪ ಬಂದೇ ಬರುತ್ತೆ. ಈ ಒಂದು ವರ್ಡ್ ಅನ್ನಿಸ್ಕೊಳಕ್ಕೆ ಯಾರು ಕೂಡ ಇಷ್ಟಪಡೋದೇ ಇಲ್ಲ. ಸದ್ಯ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಏಕವಚನ ಪದಗಳು ಏನಿತ್ತು ಅದನ್ನೆಲ್ಲ ಕೂಡ ಮಿತಿ ಮೀರಿ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದು ಕೂಡ ಇಲ್ಲಿ ಹಾಳಾಗೋಗಿದೆ. ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ ತಕ್ಷಣ ಇಲ್ಲಿ ಕಚಡ ಗಿಚಡ ಅಂತ ರಜತ್ ಅವರು ಇಲ್ಲಿ ಬೈದಿರ್ಲಿಲ್ಲ, ಇಲ್ಲಿ ಅಶ್ವಿನಿ ಅವರೇ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಹೌದು ಅವ್ರಿಗೂ ಕೂಡ ಬೇಜಾರಾಯ್ತು ಇವ್ರ ಹತ್ರ ಮಾತಾಡಿದ ತಕ್ಷಣ, ಅದಕ್ಕೆ ಫೋರ್ಸ್ ಆಗಿ ತಳ್ಳಿದ್ರು. ಅವರು ಕೂಡ ಬಿದ್ರು, ಥೂ ಅಂತೆಲ್ಲ ಹೋಗಿದ್ರೆ ಯಾರು ಕೋಪ ಬರಲ್ಲ ಹೇಳಿ. ಖಂಡಿತವಾಗ್ಲೂ ಸ್ವಲ್ಪ ಇಲ್ಲಿ ಏನಾಗ್ತದೆ ಅಂತಂದ್ರೆ ಅಶ್ವಿನಿ ಅವರು ಸ್ವಲ್ಪ ಮಿತಿ ಮೀರಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು? ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.